ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಜಿಯೋ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ಫ್ರೀಲ್ಯಾನ್ಸಿಂಗ್ ಕೆಲಸಗಳು. ಅಂದರೆ ನೀವು ಪಾರ್ಟ್ ಟೈಮ್, ನೀವು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಇರಲ್ಲ. ನಿಮಗೆ ಇಷ್ಟ ಬಂದಷ್ಟು ಮಾಡಬೇಕು. ನೀವು ಎಷ್ಟು ಮಾಡ್ತಿರೋ ವರ್ಕು ಅಷ್ಟು ಸಂಬಳನ ಕೊಡ್ತಾರೆ. ಇದಕ್ಕೆಲ್ಲ ನೀವು ಜಸ್ಟ್ 10th 12th ಪಾಸ್ ಆಗಿದ್ರು ಓಕೆ, ಅಥವಾ ಡಿಗ್ರಿ ಆಗಿದ್ರು ಓಕೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು, ಎಷ್ಟು ಸಂಬಳ ಸಿಗುತ್ತೆ, ಏನು ವರ್ಕ್ ಇರುತ್ತೆ ಅದನ್ನೆಲ್ಲ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳಾಗಿರ್ಬೋದು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇನ್ನು ಇಲ್ಲಿ ಫ್ರೀಲ್ಯಾನ್ಸರ್, ಇಲ್ಲಿ ನೀವು ನೋಡೋದಾದರೆ ಇಲ್ಲಿ 2 ವರ್ಕ್ ಇದೆ. ಆಲ್ರೆಡಿ ಇದ್ರ ರಿಲೇಟೆಡ್ ವಿಡಿಯೋನ ಮಾಡಿದ್ದೀನಿ. ಅದ್ರ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲೋಗಿ ನೀವು ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡಿ. ಈ ವಿಡಿಯೋದಲ್ಲಿ ನಾನು ಇವೆರಡರ ಬಗ್ಗೆ ಹೇಳ್ತೀನಿ. ಒಂದು ಜಿಯೋ ಸೇಲ್ಸ್ ಅಸೋಸಿಯೇಟ್, ಇನ್ನು ಬಿಸ್ನೆಸ್ ಆಪರೇಷನ್. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಡೀಟೇಲ್ ಬರುತ್ತೆ. ಜಿಯೋ ಪಾಯಿಂಟ್ ಸೇಲ್ಸ್ ಅಸೋಸಿಯೇಟ್, ಇದ್ರದ್ದು ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ಇದು ಯಾದಗಿರಿ ಅಲ್ಲಿ ಕೆಲಸ ಇರುತ್ತೆ. ಇನ್ನು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ, ನೀವು ಸ್ಟೋರ್ನ ಏನಾದ್ರು ಮ್ಯಾನೇಜ್ ಮಾಡೋದಿರುತ್ತೆ, ಅಥವಾ ಔಟ್ಲೆಟ್ಸ್ಗಳನ್ನ ಮ್ಯಾನೇಜ್ ಮಾಡೋದಿರುತ್ತೆ. ಇನ್ನು ಹೊಸ ಕಸ್ಟಮರ್ಗಳೇನಾದ್ರು ಬಂದರೆ ಅವ್ರಿಗೆ ಪ್ರಾಡಕ್ಟ್ನ, ಅಂದರೆ ಜಿಯೋ ಸಿಮ್ಗಳನ್ನ ಅಥವಾ ಜಿಯೋ ಫೈಬರ್ ಇದನ್ನೆಲ್ಲ ಸೆಲ್ ಮಾಡೋದಿರುತ್ತೆ. ಇನ್ನು ಕಸ್ಟಮರ್ಸ್ ಜೊತೆ ಒಂದು ಹೊಂದಾಣಿಕೆ ನಡೆಸ್ಕೊಂಡು ಬಿಸ್ನೆಸ್ನ ಇಂಪ್ರೂವ್ ಮಾಡೋದಾಗಿರುತ್ತೆ. ಇನ್ನೇನು ಪ್ರಾಬ್ಲಮ್ಸ್ಗಳಿದ್ರೆ ಅವ್ರದ್ದು ಅದನ್ನೆಲ್ಲ ಸಾಲ್ವ್ ಮಾಡೋದಾಗಿರುತ್ತೆ. ಇನ್ನು ಇದಕ್ಕೆ ನೀವು ಜಸ್ಟ್ ಹೈಯರ್ ಸೆಕೆಂಡ್ರಿ ಅಂದರೆ 12th ಪಾಸ್ ಆಗಿದ್ರೆ ಸಾಕು, ಅಥವಾ ಗ್ರ್ಯಾಜುಯೇಷನ್ ಮಾಡಿದರೆ ಒಳ್ಳೆಯದು. ಇನ್ನು ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಸ್ಕಿಲ್ಸ್ ಏನು ಅಂದರೆ, ಕರ್ನಾಟಕದವರೇ ಆಗಿರಬೇಕು, ಕರೆಕ್ಟಾಗಿ ಕನ್ನಡ ಮಾತಾಡೋಕೆ ಬರಬೇಕು, ಜನರ ಜೊತೆ ಬೇರೆಯವ್ರ ಹತ್ರ ಇರಬೇಕು. ಈ ಥರ ನಿಮ್ಮದು ನಾರ್ಮಲಾಗಿ ನೀವು ಚೆನ್ನಾಗಿ ಮಾತಾಡೋರಾಗಿದ್ರೆ ಸಾಕು, ಇದಕ್ಕೆಲ್ಲ ಮಾಡ್ಬೋದು. ಈ ಯೂಶ್ವಲಿ ಸಿಮ್ಮು ಇವೆಲ್ಲ ಬೇಕಿರುತ್ತೆ, ಅವ್ರು ತಗೊತಾರೆ. ನೀವು ನಾರ್ಮಲಾಗಿ ಕೆಲಸ ಮಾಡೋದಿರುತ್ತೆ. ಇದು ಸ್ಟೋರ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ನೀವು ಕ್ಯಾಶ್ ಮ್ಯಾನೇಜ್ಮೆಂಟು ಇದೆಲ್ಲ ಸ್ವಲ್ಪ ಸ್ಕಿಲ್ಸ್ ಇರಬೇಕು. ಇದಕ್ಕೇನಾದ್ರು ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮದು ನೇಮ್, ಫೋನ್ ನಂಬರ್ ಇವನ್ನೆಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡಿ. ಇನ್ನು ಈಗ ಬಿಸ್ನೆಸ್ ಆಪರೇಷನ್ಸ್ ಈ ಜಾಬ್ ರೋಲ್ ನೋಡೋದಾದರೆ, ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ಸ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ, ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೂ ಕೂಡ ನಿಮಗೆ ಸಿಗುತ್ತೆ. ಇದು ಬಂದು ಏರ್ ಫೈಬರ್ ಫ್ರೀಲ್ಯಾನ್ಸರ್ ಟೆಕ್ನಿಷಿಯನ್. ಇದ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ, ನೀವು ಹೋಗ್ಬಿಟ್ಟು ಮನೆಗಳಿಗೆ ಹೋಗಿ ಈ ಜಿಯೋ ಫೈಬರ್ನ ಇನ್ಸ್ಟಾಲೇಷನ್ ಮಾಡೋದಿರ್ಬೋದು, ಮತ್ತು ಅವ್ರಿಗೆ ಹೇಗೆ ಯೂಸ್ ಮಾಡೋದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಾಗಿರುತ್ತೆ. ಇನ್ನು ಅವ್ರದ್ದು ಏನಾದ್ರು ಕ್ವೇರೀಸ್ಗಳಿದ್ರೆ ಅದನ್ನ ಸಾಲ್ವ್ ಮಾಡೋದಾಗಿರ್ಬೋದು. ಏನಾದ್ರು ಈಗ ಒಬ್ಬೊಬ್ಬರು ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತಾರೆ, ಅಂಥದ್ದನ್ನೆಲ್ಲ ಹೋಗಿ ಸಾಲ್ವ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡೋದಿರುತ್ತೆ. ಇದು ಬಂದು ನೀವು ಜಸ್ಟ್ 10th ಅಥವಾ 12th ಅಥವಾ ITI ಏನೇ ಮಾಡಿದರೂ ಓಕೆ. ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ. ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಜಾಸ್ತಿ ಸಂಬಳ ಕೊಡ್ತಾರೆ, ಫ್ರೆಶರ್ ಇದ್ದರೆ ಸ್ವಲ್ಪ ಕಡಿಮೆ ಸಂಬಳ ಕೊಡ್ತಾರೆ ಅಷ್ಟೇ. ಇನ್ನು ಏನಾದ್ರು ಕ್ವೇರೀಸ್ ಇರುತ್ತಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರಿಗೆ ಸೊಲ್ಯೂಷನ್ನ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಸ್ಕಿಲ್ಸ್ ಇರಬೇಕು. ಇನ್ನು ಇದು ಬಂದು ಕರ್ನಾಟಕದಲ್ಲಿರುತ್ತೆ ಕೆಲಸ. ಮೋಸ್ಟ್ಲಿ ಮೈಸೂರಲ್ಲಿ ಈ ಕೆಲಸ ಇರ್ಬೋದು, ಅಥವಾ ಬೇರೆ ಕಡೆ ಹಾಕ್ಬೋದು, ಡಿಪೆಂಡ್ಸ್. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡಿ. ಇದಕ್ಕೂ ಅಪ್ಲೈ ಮಾಡೋಕ್ಕೆ ಸೇಮ್ ಅಪ್ಲೈ ನಾವು ಅಂತ ಕೊಟ್ಬಿಟ್ಟು ನಿಮ್ಮದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡೋದಿರುತ್ತೆ. ಸೊ ಇದು ಬಂದು ಈ 2 ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.